ಕಾಗವಾಡದಲ್ಲಿ ಅಮೃತ ಯೋಜನೆಯ ರೂಪಾಯಿ 66.74 ಕೋಟಿ ಅನುದಾನದ ಕಾಮಗಾರಿಗೆ ಚಾಲನೆ. ಗುಣಮಟ್ಟದ ಕಾಮಗಾರಿಗೆ ಸಾರ್ವಜನಿಕರು ನಿಗಾವಹಿಸಿ. ರಾಜು ಕಾಗೆ. ಸರ್ಕಾರಗಳು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಬಿಡುಗಡೆ ಮಾಡುತ್ತವೆ. ನಾವು ಅದನ್ನು ತಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡುತ್ತೇವೆ. ಸರ್ಕಾರದಿಂದ ಬರುವ ಅನುದಾನವು ಸಾರ್ವಜನಿಕರ ತೆರಿಗೆ ಹಣವಾಗಿರುವುದರಿಂದ ಅದು ನಿಮ್ಮ ಕೆಲಸವಾಗಿರುತ್ತದೆ. ಆದ್ದರಿಂದ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರು ನಿಗಾ ವಹಿಸಬೇಕು ಮತ್ತು ಗುತ್ತಿಗೆದಾರರು ಸಹ ಗುಣಮಟ್ಟದ ಕಾಮಗಾರಿ ಮಾಡಿ ಮುಂದಿನ ಪೀಳಿಗೆಗೆ ಅದು ಉಪಯೋಗವಾಗುವಂತೆ ಮಾಡಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಬುಧವಾರ ದಿನಾಂಕ 3ರಂದು ಪಟ್ಟಣದಲ್ಲಿ ಅಮೃತ್ 2 ಯೋಜನೆಯಡಿ ರೂಪಾಯಿ 66.74 ಕೋಟಿ ಅನುದಾನದಲ್ಲಿ ಕಾಗವಾಡ, ಶೇಡ್ಬಾಳ್ ಮತ್ತು ಉಗಾರ್ ಖುರ್ದ್ ಪಟ್ಟಣಗಳಿಗೆ ಸಂಯುಕ್ತ ಕುಡಿಯುವ ನೀರು ಸರಬರಾಜು ಯೋಜನೆಯ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ನಂತರ ನಡೆದ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಸಾರ್ವಜನಿಕರ ತೆರಿಗೆ ಹಣದಿಂದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದರೆ ಅದಕ್ಕೆ ಸಾರ್ವಜನಿಕರೇ ಮಾಲೀಕರಾಗಿರುತ್ತಾರೆ. ಆದ್ದರಿಂದ ಅವರು ತಮ್ಮ ಮನೆಯ ಕೆಲಸದಂತೆಯೇ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳ ಕಡೆಗೆ ನಿಗಾ ವಹಿಸಬೇಕು. ಕಳಪೆ ಕಾಮಗಾರಿ ಕಂಡು ಬಂದಲ್ಲಿ ಧ್ವನಿ ಎತ್ತಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಎಲ್ಲ ಡಿಪಾರ್ಟ್ಮೆಂಟ್ ಸರ್ಕಾರದ, ಪಂಚಾಯತಿ ಸರ್ಕಾರದ, ನಾವು MLA ಸರ್ಕಾರದ. ನಮ್ಮ ಉದ್ದೇಶನ ಹಳ್ಳಿ ಒಳಗೆ ಕಾಗವಾಡದಲ್ಲಿ ಎಲ್ಲ ಯೋಜನೆಗಳು ಅದು ಸರಿಯಾಗಿ ಆಗಿ ಉಪಯುಕ್ತ ಆಗಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ನೋಡಿದ್ರೆ ಬಸವನಗರ ರೋಡ್ ತೆಳಗಾದೈತಿ, ಗಟರ್ ನೀವು ಮ್ಯಾಗ್ ಮಾಡಿ ಅಂದ್ರೆ ರೋಡ್ ಮ್ಯಾಗ ಮಳೆ ಆದ ನೀರು ಗಟರ್ದಾಗ ಅಥವಾ ಆ ಗಟರ್ ನೀರು ಒಂದು ಜಾಗದಾಗ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕಾದ್ರೆ ಆ ವಾಟರ್ ಲೆವೆಲ್ ನೋಡ್ಕೋಬೇಕು. ಈ ಉಗಾರದಾಗ ನನ್ನ ಮನೆ ಮುಂದಿಂದ ಭಾಳ ಉದಾಹರಣೆ ಕೂಡ ಇಲ್ಲ. ನನ್ನ ಮನೆ ಮುಂದಿಂದ ಆ ಕಡೆ ನೀರು ಬರೋದಲ್ಲ, ಅದು ಎಷ್ಟೈತದ ಒಂದು ಹೇಳ್ತಾರೆ 5 ಫೂಟ್ ಡೀಪ್ ಐತದ. ನನ್ನ ಮನೆ ಮುಂದಿಂದ 2 ಫೂಟ್ ಐತಿ. ಆಯ್ತು ನೀರು ಹೆಂಗೆ ಪಾಸ್ ಆಗುವ? ಇದು ಯಾರು ಮಾಡ್ರು ಮುಂದೆ ನಮ್ಮ ನೀರು ಹೋಗುವಂಗ ಯೋಜನೆ ಮಾಡ್ಬೇಕಲ್ಲ. ನನ್ನ ಮನೆ ಮುಂದೆ ಗಟರ ಮಾಡ್ರಿ, ಮುಂದೆ ನೀರು ಹೋಗ್ಬೇಕಲ್ಲ. ಗಟರ ಮಾಡ್ರ ನೀರು ಹೋಗ್ಬೇಕಲ್ಲ. ನೀರು ಹೆಂಗ ಕೊಡೋದು? ಒಟ್ಟು ಗಟರ ಕೊಡೋದು ಇಲ್ಲ, ಅದು ಸಕ್ಸಸ್ ಆಗಲ್ಲ. ಎಲ್ಲಿಯೂ ನಾವು ಗಟರ ಮಾಡಿದ್ರೆ ಟೋಟಲ್ ಎಲ್ಲಾ ನೀರು ಊರಾಯಿನು ಒಂದು ಜಾಗದಾಗ ಹೋಗಿ ಅಲ್ಲಿ ಕೂಡ್ಲೇವು, ಅಲ್ಲಿ ಮತ್ತೆ ನಾವು ಲಿಫ್ಟ್ ಮಾಡಿ ಎಲ್ಲ ಹೊರಗೆ ಕೊಡ್ತೀವಿ. ಈಗ ಉಗಾರದಾಗ ಮಾಡ್ಸಂಗ ನೋಡ್ರಿ, ನೋಡ್ರಿ ಗಟರ ನೀರು ನಮ್ಗೆ ಎಲ್ಲಿ ಹೋಗ್ತಿದ್ದು? ಊರೊಳ ಹೊಳಿಗೆ ಹೋಗಿದ್ದು. ಮತ್ತೆ ಎಲ್ಲಿ ಆ ಗಟರ ನೀರು ಹೋಗ್ತಿಲ್ಲ ಅಲ್ಲಿ ನೀರು ಕೂಡ್ಲಿಕ್ಕೆ ಎತ್ತಿದ್ವಿ ನಾವು. ಎಲ್ಲಿ ಗಟರ ನೀರ ಸಂದಾಸು ನೀರ ಹೋಗಿದ್ದಿಲ್ಲ ಅಲ್ಲೇ ಕುಡಿ ನೀರು ನಮ್ಗೆ ಬೋಟ್ಗಳದಾವ. ಮತ್ತೆ ಅವ ನೀರು ಜನರಿಗೆ ಕುಡಿದಿದ್ವಿ. ಇದೇನು ವ್ಯವಸ್ಥೆ? ನಾವೆಲ್ಲ ತನ್ಗೊಳ ನಮಗೆ ಬುದ್ಧಿ ದೊಡ್ಡ. ಅದಕ್ಕೆ ನಾವು ಎಲ್ಲ ಊರ ನೀರು ಕೂಡ್ಸಿ ಒಂದು ಜಾಗದಾಗ ಕೂಡ್ಸಿ ಅದನ್ನ ಆ ಕಡೆ ಕೂಡ್ಸಿ ನೋಡಿ ಎಲ್ಲಿ ಒಯ್ಲಾಕ ಗುರುಗಳು ನೋಡಿದ್ರೆ ನೀವು ಬರಾವತ್ತಾಗ ಅಲ್ಲಿ ಬ್ರಿಡ್ಜ್ ಎಲ್ಲಿ ರೈಲ್ವೆ ಅಲ್ಲಿ ಒಯ್ಲಾಕಿದ್ವು ನೀವು ಅಲ್ಲಿ ಹೋಗಿ ಫಿಲ್ಟರ್ ಮಾಡಿ ನಾವು ಜನರಿಗೆ ಕೊಡೋರು. ಸರ್ಕಾರ ಒಂದು ಯೋಜನೆ ತರಬೇಕಾದ್ರೆ ಬಹಳ ಯೋಜನೆ ಮಾಡಿ ತಂದಿರ್ತೇವೆ. ಅದು ಸರಿಯಾಗಿ ಮಾಡುವಂತ ಕೆಲಸ ಅಧಿಕಾರಿಗಳು, ಜವಾಬ್ದಾರಿ ಇಂಜಿನಿಯರ್ಗಳು ಮತ್ತು ಊರಿನ ಜನನು ಕೇಳಬೇಕು. ನೀವು ಕೇಳುವ ಮಟ್ಟ ಯಾವುದೂ ಸರ್ಕಾರದ ಯೋಜನೆ ಸರಿ ಆಗಲ್ಲ. ಅದು ಯೋಜನೆ ಸರ್ಕಾರದಂದ್ರೆ ನಿಮ್ಮದ ಅದ. ಗಟ್ರ ಯಾರಪ್ಪ ಆಸ್ತಿ? ಇಡೀ ಭಾರತ ದೇಶದ ಪ್ರತಿಯೊಬ್ಬ ಸಮಾಜದ ಜನರ ಆಸ್ತಿ ಅದು. ಇವತ್ತು ಹಳ್ಳಿಗಳಲ್ಲಿ ಎಜುಕೇಶನ್, ನಾವು ಚಿಕ್ಕವರಿದ್ದಾಗ ಎಜುಕೇಶನ್ ಏನಿತ್ತು, ಒಂದು ಶಿಕ್ಷಣದ ನೀತಿ ನಿಯಮಗಳ ಮತ್ತು ನಾವೆಲ್ಲ ಗುಡಿ ಗುಂಡಾಗಳಲ್ಲಿ ಸಾಲಿ ಕಲಿತಕ್ಕಂಥ ಉದಾಹರಣೆಗಳು ಇವು. ನಾವೆಲ್ಲ ಹನುಮಂತರ ಉಂಟಾಗ, ದುರ್ಗೋಣ ಉಂಟಾಗ, ಲಗ್ನ ಉಂಟಾಗ ಶಾಲೆಗಳನ್ನು ಮಾಸ್ತರ್ಗಳು ನೋಡಿದ್ದೇವೆ. ನೋಡ್ರ 74 ನಾನು SSLC ಮುಗಿಸಿದ್ದೆ. 74 ಅವಾಗಿನ ಸೀಟು ಇಲ್ಲೇ ಕಾಗವಾಡ ಸೆಂಟರ್ ನಾನು ಹೋದೆ. ಅವಾಗ ಒಂದು ಗದ್ದು ಆಗಿದೆ. ಅವಾಗ ನೆನಪಬೇಕು ಎಲ್ಲರಿಗೂ ಭಾಳ ಜನರಿಗೆ. ಅವಾಗ ನಾವು ಕಟ್ಟಾಗ ಎಜುಕೇಶನ್, ಇವತ್ತು ಎಜುಕೇಶನ್ ಮಾಸ್ತರ್ ನಿಮ್ಮ ಪಗಾರದಾಗೂ ಭಾಳ ಡಿಫ್ರೆನ್ಸ್ ಒಳಗಿದಾವೆ. ಬದಲಾವಣೆ ಆಗ್ತಾ ಬರ್ತಿದೆ. ನಮ್ಮಲ್ಲಿ ಹಳ್ಳಿಗಳ ರಸ್ತೆಗಳು, ಹಳ್ಳಿಗಳಲ್ಲಿ ಪಂಚಾಯತಿ ಕಟ್ಟಡಗಳು, ಪಂಚಾಯತಿ ವ್ಯವಸ್ಥೆಗಳು. ಪಂಚಾಯತಿ ಮೊದಲೆಲ್ಲ
7 ಮಂದಿ ಪಂಚಾಯತಿ ಮೆಂಬರ್ ಮೊದಲೆಲ್ಲ. ಈಗ ನಾವು 20-30 ಪಂಚಾಯತಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಅವಾಗ ತಾಲೂಕಾ ಬೋರ್ಡ್ ಅಂತ ಇರ್ತದಲ್ಲ, TDB ಬೋರ್ಡ್ ಅಂತ ಇವೆಲ್ಲ ಬದಲಾವಣೆ ತಂದು ಇವತ್ತು ಡ್ರಿಂಕಿಂಗ್ ವಾಟರ್, ಕುಡಿಯ ನೀರಿನ ನಾವೆಲ್ಲ ಇವೆಲ್ಲ ಟ್ಯಾಂಕರ್, 3 ಟ್ಯಾಂಕ್ ಆಗಲಿ ಅಥವಾ ಇಲ್ಲ ಎಲ್ಲಾ ಜನ ಬಾವಿಗಳು ಊರಾಗಿದ್ದು ಹಿರಿಯರಲ್ಲಿ ಊರಾಗ ಎಲ್ಲೋ ಬಾವಿಗಳು ಹೋಗಿ ಜಗ್ಗಿ ನೀರು ತಗೊಂಡು ಬಂದು ನಾವು ಜೀವನವನ್ನ ನಡೆದಿತ್ತು. ಇಂಥ ಕಾಲೂ ಇರ್ತವಾಗ ನಮ್ಮ ಊರಾಗ ಚಿಕ್ಕ ನೋಡ್ತೀವಿ. ನಮ್ಮ ಹೊಳೆ ಯಾವುದೇ ಕೆಲಸಗಳು ನಿಮ್ಮ ಊರಾಗ ಹಿರಿಯರು ಯುವಕರು ನೋಡ್ತಾರೆ. ನಾಳೆ ಎಲ್ಲ ಯುವಕರು ಭಾಳ ಜನ ಇದ್ರೆ ಇಲ್ಲಿ, ಅದು ನಾಳೆ ನಿಮಗೆ ಉಪಯೋಗ ಆದ್ರೆ ನಮಗೆಲ್ಲ ಮುಗಿದೇನು ಎಲ್ಲ ನಿಮಗೆ ಉಪಯೋಗ ಆಗಬಹುದು. ದರ್ಶಿಸಿದ ಕಳಪೆ ದರ್ಶಿಸಿದ ಚಲೋ ಆದಿದ್ವು ಇಲ್ಲೋ ಎಲ್ಲ ನೋಡ್ಕೊಳ್ಳೋದು. ಮತ್ತು ಇಲ್ಲಿ ಊರನವರು ಇನ್ನೂ ಹೆಚ್ಚಿನ ಪ್ರತಿಯೊಂದು ಮನೆಗೆ ಫಿಲ್ಟರ್ ನೀರು ಹೋಗಬೇಕು ಎಲ್ಲರೂ. ಮತ್ತು ಯಾವುದೇ ಇರಲಿ, ಅದು ಎಜುಕೇಷನ್ ಇರಲಿ, ಹೆಲ್ತ್ ಇರಲಿ. ಇವತ್ತು ನಿಮ್ಮಲ್ಲಿ ಕಾಗವಾಡದಾಗ ಅದು 100 ಬೆಡ್ಡಿನ ಹಾಸಿಗೆದು ಪ್ರಪೋಸಲ್ನ ನಾವು ಈಗಾಗಲೇ ಕಳಿಸಿದ್ದೀವಿ. ಮತ್ತು ಇಲ್ಲಿ ಕಾಗವಾಡ ತಾಲೂಕಾ ಘೋಷಣೆ ಮಾಡಿದ್ದೀವಿ. ಘೋಷಣೆ ಮಾಡಿ ನಾ MLA ಇದ್ದಾಗ ಘೋಷಣೆ ಆಗಿತ್ತು. ಬಟ್ ಇನ್ನೂ ಭಾಳ ಇಲಾಖೆಗಳು CPI IPS ಬರಬೇಕು, DSP ಬರಬೇಕು, ಅಗ್ರಿಕಲ್ಚರ್, ಫಾರೆಸ್ಟ್, ಹಾರ್ಟಿಕಲ್ಚರ್, ಎಲ್ಲ PWD, ZP ಎಲ್ಲ ಒಂದು ತಹಸೀಲ್ದಾರ್ ಆಫೀಸ್ ಮಾಡಿದೀವಿ. ಒಂದು ಎಜುಕೇಶನ್ ಐತ್ರಿ, ತಹಸೀಲ್ದಾರ್, ಎಜುಕೇಶನ್, CDPO. ಆಮೇಲೆ ಬಿಟ್ರೆ ಎಲ್ಲ ಇಲಾಖೆದ ಇವು ಬರಬೇಕು. ಸರ್ಕಾರಕ್ಕೆ ಗಮನ ಕೊಟ್ಟಿದ್ದೀವಿ. ನಮ್ಮ ಜಾಗನೂ ಇಲ್ಲಿ ಕೋರ್ಟದ ಕಟ್ಟಲಿಕ್ಕೂ ಜಾಗ ಬೇಡ್ತಾ ಇದ್ದಾರೆ APMCದ. ಅದನ್ನು ಸಹಿತ ಪ್ರಪೋಸಲ್ ಸರ್ಕಾರದಲ್ಲಿ ಕೋರ್ಟ್ದವ್ರು ವಕೀಲರು ಬಂದು ಸಾಕಷ್ಟು ಜನ ಪಾಪ ನಮಗೆ ಅವರು ಪದೇ ರಿಕ್ವೆಸ್ಟ್ ಮಾಡ್ಬೋದ್ರಿಂದ ಅದು APMC ಜಾಗ ನಾವು ಕೊಡೋದಿಲ್ಲ ಅಂತ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಅದನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರು ಗಮನಕ್ಕೆ ತಂದು ಕೋರ್ಟ್ ಜಾಗ ಅಲ್ಲಿ ಮತ್ತು ಮಿನಿ ವಿಧಾನಸೌಧ ನಾವೀಗ 4 ಎಕರೆ ಕೊಟ್ಟಿದ್ದೀವಲ್ರಿ, 2 ಎಕರೆ ಕೊಟ್ಟಿದ್ದೀವಿ. ಅದ್ರಾಗ ಒಂದು ನಮ್ಗೆ ಮಿನಿ ವಿಧಾನಸೌಧ ಕೊಡ್ರಿ. ಯಾಕಂದ್ರೆ ಇಲ್ಲಿ ತಾಲೂಕು ಆಗಿರೋದ್ರಿಂದ ಇಲ್ಲಿ ಭಾಳ ಸುಧಾರಣೆಗಳಾಗಬೇಕಾಗೈತಿ. ಮತ್ತು ನಮಗೆ ಜಾಗ ಈಗ ನೋಡ್ರಿ, ನಾವು ತಹಸೀಲ್ದಾರ್ ಆಫೀಸ್ ಬಾಡಿಗೆ ಮನೆ ಸಾಧ್ಯ, ಸಬ್ ರಿಜಿಸ್ಟರ್ ಆಫೀಸ್ ಬಾಡಿಗೆ ಮನೆ, CDP ಆಫೀಸ್ ಬಾಡಿಗೆ ಮನೆ, ನಮ್ಮ ಎಜುಕೇಷನ್ ಒಂದು ನಮ್ಮದೇ ಒಂದು ಹಿಂಗೆಲ್ಲ ಬಾಡಿಗೆ ಮನೆಯಾಗಿ ನಡೆಸೋದ್ರಿಂದ ನಾವು ಎಲ್ಲ ನಮ್ಮ ಸ್ವಂತ ಆಸ್ತಿ, ಸರ್ಕಾರದ ಆಸ್ತಿ ಆಗೋದ್ರ ಮಿನಿ ವಿಧಾನಸೌಧ 10 ಕೋಟಿ ರೂಪಾಯಿ ನಾವು ಈಗಾಗಲೇ ಕೇಳಿದ್ದೀವಿ. 10 ಕೋಟಿ ರೂಪಾಯಿ ರೆವಿನ್ಯೂ ಮಿನಿಸ್ಟರ್ ಮೊನ್ನೆ ಬೆಳಗಾಂ ಬಂದಾಗ ನೀರಿನ ಸಲುವಾಗಿ ಅಹಂಕಾರ, ಅದಕ್ಕೆ ನಾವು ಹೇಳ್ತಾ ಇರೋದು ನೀರನ್ನು ಈಗ ಹೊಂದಾಗಿ ಏನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಹೊಂದಾಗಿ ನೀರನ್ನು ಸ್ಪ್ರಿಂಕ್ಲರ್ ಬರ್ತಾ ಇಲ್ಲ, ಸ್ಪ್ರಿಂಕ್ಲರ್ ಯೂಸ್ ಮಾಡಬೇಕು. ಹನಿ ನೀರಾವರಿ ಬರಬೇಕಾಗಲ್ಲ ರೈತರ. ನಮ್ಮ ರೈತರು ಹೆಂಗಂದ್ರೆ ನೀರು ಬಿಡೋದು, ರೋಡ್ ಮ್ಯಾಗ ಹೋಗುದು, ಕಮನ್ಯಾಗ ಒಂದು ಕಲ್ಲು ಹೋಗಿದ್ದು, ಅಲ್ಲಿ ಡೌನ್ ಕಳೆದ್ರೆ ನೀರು ಮುಂದೆ ತಿರುಗೋದು ಅಲ್ಲ. ಇವೆಲ್ಲ ನಾವು ಮುಂದಿನ ನಿರ್ಮಾಣಗಳಲ್ಲಿ ರೈತರು ಸಹಿತ ನೀರು ನಾವೊಂದು ಸಿಂಗು ಕಾರ್ ಬರ್ಬೋದು, ಬಂಗಾರ ಕೊಟ್ಟ ಒಂದು ಕೊಡ ನೀರು ತಗೊಂಡೋಗಿ ನಿರ್ಮಾಣಗಳು ಮುಂದಿನ ನಿರ್ಮಾಣಗಳು ಬರ್ತಾವ ಅಂತ ನನಗೆ ಅನ್ಸಾತೈತಿ. ನಿಮಗೆ ಅನಿಸ್ತಾ? ನಾನು ಪ್ರತಿನಿತ್ಯ ಆ ವ್ಯವಸ್ಥೆಯಲ್ಲಿ ಇದೆ ನನಗೆ. ಅದಕ್ಕಾಗಿ ನೀರಿನ ವ್ಯವಸ್ಥೆ ಬಳಕೆ ಬಹಳ ವ್ಯವಸ್ಥಿತವಾಗಿ ಮುಂದಿನ ನಿರ್ಮಾಣ ನೋಡಿ. ಮತ್ತೆ ಬ್ಯಾಸಿಗೆ ಏನಾಯ್ತು, ನದಿ ನೀರು ಹೋಗಿ ನಾವು ರೈತರೆಲ್ಲ ಕಬ್ಬ ವರ್ಷಗಳು ಮಳೆ ಬಂದ್ರು. ಯಾಕಂದ್ರೆ ಕೈಲಾದಲ್ಲಿ ನೀರ ಇದ್ರೂ ನಾವು ಅವ್ರು ನೀರು ಬಿಡ್ತಾ ಇಲ್ಲ. ಅವ್ರಿಗೆ ನಮ್ಮ ಒಂದು ಒಪ್ಪಂದ ಮಾಡ್ಬೇಕಾಗಿ ನಾನು ಅಲ್ಲಿ MD ಬಂದಿದ್ದು KNL ನಮ್ಮ ಬಸವೇಶ್ವರ ನೀರಾವರಿ ಪ್ರಾರಂಭದಲ್ಲಿ ಅಲ್ಲಿ ಹೇಳಿದ್ದೀನಿ. ನಾನು ಒಂದು ಒಪ್ಪಂದ ಏನು ಒಪ್ಪಂದ ಆದ್ಮೇಲೆ ಬರ್ತಿರಲ್ಲ ಸುಧಾನ್ ಮಂದಿ ಅವರು ನಮಗ ಜತ್ ತಾಲೂಕಾದಲ್ಲಿ ತುಚ್ಚಿ ಭುವನೇಶ್ವರದಿಂದ ಜತ್ ತಾಲೂಕಾ ಮತ್ತು ಮಹಾರಾಷ್ಟ್ರ ನೀರು ಬಿಡ್ತಾ ಇದ್ದಾರೆ. ಎಲ್ಲ ಕೂಡಿಸಿ ನಾವೀಗ ಒಂದು 100 ಕೋಟಿ ರೂಪಾಯಿ ಇವತ್ತು 62 ಕೋಟಿ ಬಿಡುಗಡೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಮತ್ತೆ ಅವು ಫಿಲ್ಟರ್ ಮಾಡಿ ಪ್ರತಿಯೊಂದು, ಯಾಕಂದ್ರೆ ನೋಡಿ ಮಾಡಿ ನಮ್ಮ ಬೇಸಿಗೆಯಲ್ಲಿ ನದಿ ಬತ್ತಿ ಹೋಯ್ತು, ನಾವು ನದಿ ಬತ್ತಿ ಹೋಗಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗಿಬಿಡ್ತೀವಿ. ಎಷ್ಟೋ ಕಡೆ ನಾವು 2 ZP ಬದಲಾವಣೆ ಮತ್ತು ಅನಂತಪುರ ZPಯಲ್ಲಿ ಟ್ಯಾಂಕರ್ಗಳಿಂದ ನೀರು ಹಾಕುವಂತ ಪರಿಸ್ಥಿತಿಗಳು ಬಂದು ನಾವು ಇಲ್ಲಿಯೂ ಸಹಿತ ನಾವು ಬೋರ್ಗಳಿಗೆ ಎಲ್ಲ ನಾವು ಬರಗಾಲದ ಒಂದು ಮೀಟಿಂಗ್ ತಗೊಂಡಾಗ ನಾವು ಕಟ್ಟುನಿಟ್ಟಿನ ಎಲ್ಲ ನಿಮ್ಮ ಚೀಫ್ ಆಫೀಸರ್ಗಾಗಲಿ ಪಂಚಾಯತಿ ಸದಸ್ಯರಿಗಾಗಲಿ ಎಲ್ಲ ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ವ್ಯವಸ್ಥೆನೂ
ನಾವು ಆ ಸಂದರ್ಭದಲ್ಲಿ ಮಾಡಿದೀವಿ. ಒಂದು ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ, ನಾವು ನೀರು ಸದ್ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಹೋಗಿದ್ರೆ ನಾನು ಬರ್ತೀನಿ. ನಾನು ಬೆಂಗಳೂರಿನ ಪರಿಸ್ಥಿತಿ ಹೇಳ್ತೇನೆ. ನಾನು ಚರ್ಮನೆಯಲ್ಲಿ ನಾನು ಈಗ RDPR ಚೇರ್ಮನ್ ನಾನೇ ಇದ್ದೇನೆ. ಇಲ್ಲಿ ನಮ್ಮ ಜೊತೆಗೆ ನಾವಲ್ಲಿ ಸಂವಾದ ವಾದಗಳನ್ನು ಮಾಡ್ತಾ ಇದ್ದೀವಿ. ಈಗ ಕುಡಿ ನೀರಿನ ವ್ಯವಸ್ಥೆ ಒಂದು ಹೇಳ್ತೀನಿ, ಮುಂದೆ ಬರೋದು ಇನ್ನೊಂದು ನಮ್ಮ ಯೋಜನೆ. ನಾವು ಇನ್ನೊಂದು 20 ವರ್ಷ ಅಥವಾ 30 ವರ್ಷದಲ್ಲಿ ಈ ನೀರಿನ ಸಲುವಾಗಿ ಕ್ರಾಂತಿ ಹೋರಾಟಗಳಾಗುವಿ ನಾವು ಬರುವಂತ ವ್ಯವಸ್ಥೆ ಮುಂದೆ ಮಾಡಲು ಬರ್ತೈತೆ. ಮನೆಗೆ ಒಯ್ಯೋದು, ಆಮೇಲೆ ಒಬ್ಬ ಹುಡುಗ ದನಗಳು ನೀರು ಹೋದ್ರು ಮನೆಗೆ ತಗೊಂಡು ಬಂದಿದ್ದವ ಅವ್ನು ಹಗ್ಗಾಟ ಹಾಕ್ಸಿದ ಕೈಯಾಗ ಹಗ್ಗಾಟ ಹಾಕಿ ಎಷ್ಟು ಊರಿ ಉಳಿದಿರ್ತಕ್ಕ ಊರಿಗೆ ತ್ರಾಸ. ಭೂ ಘಟನೆಗಳು ಹಿಂದಿನ ಕಾಲದಲ್ಲಿ ಆದದ್ದು ನಾವು ಉದಾಹರಣೆಗಳನ್ನು ನೋಡಿದೀವಿ. ಈಗ ಪ್ರತಿಯೊಂದು ಮನೆಗೆ ನೀರು ಕೊಡಬೇಕು. ಪ್ರತಿಯೊಂದು ಮನೆಗೆ ನೀರಂದ್ರೆ ಅದು ಅಲ್ಲಿ ಎತ್ತಿದೀವಿ, ಇಲ್ಲಿ ಟ್ಯಾಂಕರ್ ತುಂಬಿದೀವಿ, ಅವರಿಗೆ ಕೊಟ್ಟಲ್ಲ. ಶುದ್ಧ ಫಿಲ್ಟರ್ ನೀರನ್ನು ನಾವೆಲ್ಲ ಹಳ್ಳಿಗಳಲ್ಲಿ ಕೊಡಬೇಕು. ಕೇವಲ ಟಾಟಾ, ಬಿರ್ಲಾ, ಅಂಬಾನಿ, MLA, MP ಮಾತ್ರ ಶುದ್ಧ ನೀರು. ಬಡವರು, ದೀನದಲಿತರು, ಕೂಲಿಕಾರರು ಅವರೆಂತಾದ ನೀರು ಕುಡಿಬಾರ್ದು ಅಂತೇಳಿ ಸರ್ಕಾರಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಶುದ್ಧ ಕುಡಿ ನೀರಿನ ಘಟನೆಗಳನ್ನ ಪ್ರಾರಂಭ ಮಾಡಿ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಜನರಿಗೆ ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. RK ಉಮೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾಮಗಾರಿಯ ಕುರಿತು ಮಾಹಿತಿ ನೀಡಿದರು. ಅಮೃತ್ 2 ಯೋಜನೆಯಡಿಯಲ್ಲಿ ಕಾಗವಾಡ, ಪೆಡ್ಬಾಳ್ ಮತ್ತು ಉಗಾರ್ಕಂದು ಪಟ್ಟಣಗಳಿಗೆ ಸಂಯುಕ್ತ ಕುಡಿಯುವ ನೀರು ಸರಬರಾಜು ಮಾಡುವ ಒಂದು ಯೋಜನೆಯಾಗಿದ್ದು, ಇಂದು ಭೂಮಿ ಪೂಜೆ ನಡೆಸಲಾಗಿರುವಂತಹ ಈ ಯೋಜನೆಯು 1ನೇ ಹಂತದ ಯೋಜನೆಯಾಗಿರುತ್ತದೆ. ಇದರ ಅಂದಾಜು ಮೊತ್ತ 66.74 ಲಕ್ಷಗಳು ಎಲ್ಲ ತೆರಿಗೆಗಳು ಸೇರಿದಂತೆ ಆಗಿದ್ದು, ಈಗಾಗಲೇ ಯೋಜನೆಯ ಅನುಮೋದನೆಯಾಗಿದ್ದು ಗುತ್ತಿಗೆದಾರರನ್ನು ನಿಗದಿಪಡಿಸಲಾಗಿದೆ. 2ನೇ ಹಂತದ ಯೋಜನೆಯ ಅಂದಾಜು ಮೊತ್ತ 61.48 ಲಕ್ಷಗಳು ಆಗಿದ್ದು, ಈ ಯೋಜನೆಯು ಟೆಂಡರ್ ಹಂತದಲ್ಲಿರುತ್ತದೆ. ಅಮೃತ್ 2 ಯೋಜನೆಯಡಿಯಲ್ಲಿ ಕಾಗವಾಡ, ಪೆಡ್ಬಾಳ ಮತ್ತು ಉಗಾರ್ಕೋಟ್ ಪಟ್ಟಣಗಳಿಗೆ ಕೃಷ್ಣಾ ನದಿ ಮೂಲದಿಂದ ಗಣೇಶವಾಡಿ ಹತ್ತಿರ ಜಾಕ್ವೆಲ್ ನಿರ್ಮಿಸಿ 16 ದಶಲಕ್ಷ ಲೀಟರ್ ನೀರನ್ನು ಮೇಲಿಸಲಾಗುವುದು. ಈ ನೀರನ್ನು 508 ಮಿಲಿಮೀಟರ್ ವ್ಯಾಸದ MS ಏರು ಕೊಳವೆ ಮಾರ್ಗದ ಮೂಲಕ ಕಾಗವಾಡ ಪಟ್ಟಣದಲ್ಲಿ ಖಾಲಿ ಇರುವ ಜಲಶುದ್ಧೀಕರಣ ಘಟಕದ ಆವರಣದಲ್ಲಿ ಹೊಸದಾಗಿ ನಿರ್ಮಿಸಲು ಉದ್ದೇಶಿಸಿರುವ 14 ದಶಲಕ್ಷ ಲೀಟರ್ ಸಾಮರ್ಥ್ಯದ ಜಲಶುದ್ಧೀಕರಣ ಘಟಕಕ್ಕೆ ಪಂಪ್ ಮಾಡಲಾಗುವುದು. ಈಗಾಗಲೇ ಗ್ರಾಮೀಣ ನೀರು ಸರಬರಾಜು ಇಲಾಖೆಯಿಂದ ನಿರ್ಮಿಸಲಾಗಿರುವ 2 ದಶಲಕ್ಷ ಲೀಟರ್ ಸಾಮರ್ಥ್ಯದ ಜಲಶುದ್ಧೀಕರಣ ಘಟಕವನ್ನು ಈ ಯೋಜನೆಯಲ್ಲಿ ಪರಿಗಣಿಸಲಾಗಿದ್ದು, ಬಾಕಿ 14 ದಶಲಕ್ಷ ಲೀಟರ್ ಸಾಮರ್ಥ್ಯದ ಹೊಸ ಜಲಶುದ್ಧೀಕರಣ ಘಟಕವನ್ನು ಖಾಲಿ ಇರುವ ಜಲಶುದ್ಧೀಕರಣ ಘಟಕದ ಆವರಣದಲ್ಲಿ ನಿರ್ಮಿಸಲಾಗುವುದು. ಒಟ್ಟು 16 ದಶಲಕ್ಷ ಲೀಟರ್ ನೀರನ್ನು ಶುದ್ಧೀಕರಿಸಿ 3 ಪಟ್ಟಣಗಳಿಗೆ ಸರಬರಾಜು ಮಾಡಲಾಗುವುದು. 1ನೇ ಹಂತದ ಯೋಜನೆಯಡಿಯಲ್ಲಿ ಈ ಕೆಳಕಂಡ ಘಟಕಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಗಣೇಶವಾಡಿ ಹತ್ತಿರ ಕಾಪರ್ ಡ್ಯಾಮ್ ನಿರ್ಮಾಣ, ನದಿಯಲ್ಲಿ ಕಾಪರ್ ಡ್ಯಾಮ್ ನಿರ್ಮಾಣ ಮಾಡುವುದು. ನದಿಯಲ್ಲಿ 4 ಮೀಟರ್ ವ್ಯಾಸದ ಇಂಟೆಕ್ ನಿರ್ಮಾಣ ಮಾಡುವುದು. ಇಂಟೆಕ್ನಿಂದ ಜಾಕ್ವೆಲ್ಗೆ 700 ಮಿಲಿಮೀಟರ್ ವ್ಯಾಸದ 50 ಮೀಟರ್ ಉದ್ದದ 2 ಸಾಲಿನಲ್ಲಿ RCC ಕೊಳವೆ ಮಾರ್ಗ ಅಳವಡಿಸುವುದು. 10 ಮೀಟರ್ ವ್ಯಾಸದ ಜಾಕ್ವೆಲ್ ಮತ್ತು 12 ಮೀಟರ್ ವ್ಯಾಸದ ಪಂಪ್ ನಿರ್ಮಿಸುವುದು. ಜಾಕ್ವೆಲ್ಗೆ ಅಗತ್ಯ ಫುಟ್ಬ್ರಿಡ್ಜ್ ನಿರ್ಮಿಸುವುದು. 150 ಅಶ್ವಶಕ್ತಿ ಸಾಮರ್ಥ್ಯದ 3 ಸಬ್ಮರ್ಜೆಡ್ ಸೆಂಟ್ರಿಫ್ಯೂಗಲ್ ಪಂಪ್ಗಳನ್ನು ಅಳವಡಿಸುವುದು. ಗಣೇಶವಾಡಿ ಮತ್ತು ಕಾಗವಾಡ WTP ಘಟಕಗಳಿಗೆ 11 kV ಎಕ್ಸ್ಪ್ರೆಸ್ ವಿದ್ಯುತ್ ಮಾರ್ಗದ ನಿರ್ಮಾಣ. 508 ಮಿಲಿಮೀಟರ್ ವ್ಯಾಸದ ಸೆಂಟ್ರಿಫ್ಯೂಗಲ್ ಪಂಪ್ಗಳನ್ನು ಪೆಡ್ಬಾಳ್ ಮತ್ತು ಉಗಾರ್ಪುರದ ಪಟ್ಟಣಗಳಲ್ಲಿನ ಸಂಪುಗಳಿಗೆ ಪಂಪ್ ಮಾಡಲು ಅಳವಡಿಸುವುದು. ಕಾಗವಾಡ ಪಟ್ಟಣದಲ್ಲಿ ಝೋನ್ 1ರಲ್ಲಿ 13,659 ಮೀಟರ್ ಉದ್ದದ ನೀರು ವಿತರಣಾ ಜಾಲದ ಅಳವಡಿಕೆ. 400 ಮಿಲಿಮೀಟರ್ ವ್ಯಾಸದ DI ಏರು ಕೊಳವೆ ಮಾರ್ಗದ ನಿರ್ಮಾಣ. ಕಾಗವಾಡ WTP ಇಂದ ಪೆಡ್ಬಾಳ್ ಜಂಕ್ಷನ್ ವರೆಗೆ 5,160 ಮೀಟರ್. 350 ಮಿಲಿಮೀಟರ್ ವ್ಯಾಸದ DI ಏರು ಕೊಳವೆ ಮಾರ್ಗದ ನಿರ್ಮಾಣ. ಪೆಡ್ಬಾಳ್ ಜಂಕ್ಷನ್ ಇಂದ ಉಗಾರ್ಪುರದ ಸಂಪವರೆಗೆ 10,479 ಮೀಟರ್ ಉದ್ದ. 250 ಮಿಲಿಮೀಟರ್ ವ್ಯಾಸದ DI ಏರು ಕೊಳವೆ ಮಾರ್ಗದ ನಿರ್ಮಾಣ. ಪೆಡ್ಬಾಳ್ ಜಂಕ್ಷನ್ ಇಂದ ಪೆಡ್ಬಾಳ್ ಸಂಪವರೆಗೆ 470 ಮೀಟರ್ ಉದ್ದ. ಪಶು ವೈದ್ಯಕೀಯ ಆಸ್ಪತ್ರೆ ಪೆಡ್ಬಾಳ್ ಆವರಣದಲ್ಲಿ 5 ಲಕ್ಷ ಲೀಟರ್ ಸಾಮರ್ಥ್ಯದ RCC ಪಂಪ್ ನಿರ್ಮಾಣ. ಪಶು ವೈದ್ಯಕೀಯ ಆಸ್ಪತ್ರೆ ಪೆಡ್ಬಾಳ್ ಆವರಣದಲ್ಲಿ 12 ಮೀಟರ್ ಮತ್ತು 8 ಮೀಟರ್ ಅಳತೆಯ ಪಂಪ್
ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ವಿದ್ಯಾಲಯದ ವಿದ್ಯಾರ್ಥಿನಿಯರ ಈಶಸ್ತವನ ಮತ್ತು ಪ್ರಾರ್ಥನೆ ಗೀತೆಯೊಂದಿಗೆ ಚಾಲನೆ ನೀಡಲಾಯಿತು. ನಂತರ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಅಧಿಕಾರಿಗಳಾದ ಆರ್.ಕೆ. ಉಮೇಶ್ ಶಿಗಿಹಳ್ಳಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಕೆ.ಕೆ. ಗಾವಡೆ, ಸುಪರ್ಣ ಪೂಜಾರಿ, ಸುನೀಲ್ ಬಬಲಾದಿ, ಮುಖಂಡರಾದ ಸೌರವ್ ಪಾಟೀಲ್, ರಮೇಶ್ ಚೌಗ್ಲಾ, ವೀರಭದ್ರ ಕಟಗೇರಿ, ಸುಭಾಷ್ ಕಟಾರೆ, ಶಂಕರ್ ವಾಘ್ಮೋರೆ, ಅಜಿತ್ ಕರವ್, ಶಾಂತಿನಾಥ್ ಕರವ್, ಚಿದಾನಂದ್ ಅವಟಿ, ವಿದ್ಯಾಧರ್ ದೊಂಡಾರೆ, ಶಂಕರ್ ಕಾಂಬಳಿ, ತಾತ್ಯಾಸಾಬ್ ಗಡ್ಗಿ, ನಾಗೇಂದ್ರ ಪ್ರಸಾದ್ ಸೇರಿದಂತೆ ಕಾಗವಾಡ, ಶೇಡ್ಬಾಳ್, ಉಗಾರ್ ಖುರ್ದ್ ಪಟ್ಟಣ ಪಂಚಾಯಿತಿಗಳ ಅಧಿಕಾರಿಗಳು, ಎಲ್ಲ ಪಟ್ಟಣಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆರ್.ಪಿ. ಗುರವ್ ಸ್ವಾಗತಿಸಿದರು. ಎಂ.ಬಿ. ಪಾಟೀಲ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.